ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಅವರು ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಏನಿತ್ತಲ್ಲ, ಎರಡು ಪದವನ್ನ ಆಡ್ ಮಾಡಲಾಗಿದೆ, ಇದು ಸರಿಯಲ್ಲ ಸಂವಿಧಾನದ ಪೀಠಿಕೆಗೆ ಅಂತ ಹೇಳಿ, ಅದೇ ವಿಚಾರ ಇದೀಗ ಟೀಕೆ ಹಾಗೆ ಅದರ ಪರವಾದಂತ ಕೆಲ ವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳಂತೂ ಇದು ಮನುಸ್ಮೃತಿಯನ್ನ ಹರಡುವಂತ ಪ್ರಯತ್ನ ಅಂತ ಹೇಳ್ತಾ ಇದ್ರೆ, ಅದು ಯಾರು ಮನುಸ್ಮೃತಿನೋ ನಮ್ಗೆ ಗೊತ್ತಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ತುರ್ತು ಪರಿಸ್ಥಿತಿಯ ನಂತರದಲ್ಲಿ ಸಂವಿಧಾನದ ಬದಲಾವಣೆ ಅಥವಾ ಮಾರ್ಪಾಡು ಮಾಡುವ ವಿಚಾರವಾಗಿ ಏನೇನು ಆಯ್ತು ಅನ್ನುವಂಥ ವಿಚಾರಗಳನ್ನ ಕೇರಳದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಈ ಸಂವಿಧಾನದ ಕೆಲ ಅಂಶಗಳ ವಿಚಾರ ಇದಕ್ಕೆ ಹೇಗೆ ಮತ್ತೆ ಚರ್ಚೆಗೆ ಬರ್ತಾ ಇದೆ ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಅವರು ಸ್ಟೇಟ್ಮೆಂಟ್ ಮಾಡಿದಂಥ ನಂತರದಲ್ಲಿ? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಒಂದು ವಾದಿಗಳು ಅಂತ. ಅವನು ಯಾವ ಮನು ನನಗೆ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯನವರ ಮನು ಇರ್ಬೇಕನ್ನೋ. ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಹೊತ್ತಿಸಿದ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಧಗಧಗಿಸ್ತಾ ಇದೆ. ಅಂಬೇಡ್ಕರ್ ಬರೆದ ಮೂಲ ಸಂವಿಧಾನದ ಪೀಠಿಕೆ ವಿಚಾರ ದೊಡ್ಡ ಫೈಟ್ ಸೃಷ್ಟಿಸಿಬಿಟ್ಟಿದೆ. ಹೌದು, ನವದೆಹಲಿಯಲ್ಲಿ ಮಾತನಾಡಿದ್ದ ಹೊಸಬಾಳೆ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಜಾತ್ಯತೀತ ಹಾಗೂ ಸಮಾಜವಾದ ಎಂಬ ಪದಗಳಿಲ್ಲ ಅಂದಿದ್ದರು. ಸಾಲದಕ್ಕೆ ಈ ಪದಗಳು ಇರಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆಗೆ ಕರೆ ಕೊಟ್ಟಿದ್ದರು. बाद में इसको निकालने के प्रयत्न हुआ नहीं है, तो क्या वो रहनी चाहिए? प्रस्तावना में ये विचार होना चाहिए. ಇದೇ ಮಾತು ಕೈ ಕಮಲದ ನಡುವೆ ವಾಕ್ಸಮರ ಸೃಷ್ಟಿಸಿದೆ. ನಿನ್ನೆಯಷ್ಟೇ ಹೊಸಬಾಳೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ನಿಗಿ ಕೆಂಡವಾಗಿದ್ದರು. ಮನುಸ್ಮೃತಿ ಹೇರುವ ಷಡ್ಯಂತ್ರ ಇದು ಅಂತ ವಾಗ್ದಾಳಿ ನಡೆಸಿದ್ದರು. ಈ ಮಾತಿಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ನಮಗೆ ಮನುಸ್ಮೃತಿ ಯಾರು ಅಂತಾನೆ ಗೊತ್ತಿಲ್ಲ ಅಂದಿದ್ದಾರೆ. ಅವರು RSS ನವರು ಯಾವಾಗಲೂ ಕೂಡ ಮನುಸ್ಮೃತಿಗಳು ನಂಬಿಕೆ ಇಟ್ಕೊಂಡಿರೋರು. ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ. ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು, ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಒಂದು ವಾದಿಗಳು ಅಂತ. ಅವನು ಯಾವ ಮನು ನನಗೆ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯನವರ ಮನು ಇರ್ಬೇಕನ್ನೋ. ನಮ್ಗಂತೂ ಯಾವ ಮನುವಾದನೂ ಗೊತ್ತಿಲ್ಲ, ಮನುನೂ ಗೊತ್ತಿಲ್ಲ, ಅವನ ಪುಸ್ತಕನೂ ಓದಿಲ್ಲ. ನಾನು ಪಕ್ಕಾ RSS ಅವ್ರು ನಾನು. ಇಷ್ಟೇ ಅಲ್ಲ, ಜಾತ್ಯತೀತ ಹಾಗೂ ಸಮಾಜವಾದ ಪದಗಳ ಸೇರ್ಪಡೆಯನ್ನ ಸಿಎಂ ಸಮರ್ಥಿಸಿಕೊಂಡಿದ್ರು. ಸಂಸತ್ನಲ್ಲಿ ಚರ್ಚೆ ಆಗಿರೋದು ಹೊಸಬಾಳೆ ಹೇಳಿದಂತೆ ಸೇರಿಸೋಕಾಗಲ್ಲ ಅಂದಿದ್ರು. ಈ ಮಾತಿಗೂ ತಿರುಗೇಟು ಕೊಟ್ಟ ಅಶೋಕ್ ಚರ್ಚೆಯೇ ಆಗಿಲ್ಲ ಅಂತ ಹೇಳಿದ್ರು. ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ನಲ್ಲಿ ಆಗಿರೋದು, ಹೊಸಬಾಳೆ ಹೇಳ್ದಾಗಲ್ಲ ಮಾಡೋದು. ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಿ ಅದು ಅಮೆಂಡ್ಮೆಂಟ್ ಆಗಿರೋದು. ಸಂವಿಧಾನಕ್ಕೆ ಈ ಕದೀಮ ಕಳ್ಳರ ಕಾಂಗ್ರೆಸ್ ಹೊಸದಾಗಿ ಸೇರಿಸಿರೋದಷ್ಟೇ. ಅದು ನನಗಿರುವಂಥ ಮಾಹಿತಿ ಪ್ರಕಾರ ಅದನ್ನು ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ ಪುಣ್ಯಾತ್ಮರು. ಲೋಕಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ. ಬಿಜೆಪಿ ನಾಯಕರು ಹೊಸಬಾಳೆ ಬೆನ್ನಿಗೆ ನಿಂತಿದ್ದಾರೆ. ಕುತಂತ್ರದಿಂದ ಕಾಂಗ್ರೆಸ್ ಎರಡು ಪದಗಳನ್ನ ಸೇರಿಸಿದೆ ಅಂತಾನೂ ಗಂಭೀರ ಆರೋಪ ಮಾಡ್ತಿದ್ದಾರೆ. ಆದ್ರೆ ಕೈಪಡೆ ಕೋಮುವಾದಿ ಅನ್ನೋ ಶಬ್ದ ಸೇರಿಸಬೇಕಿತ್ತಾ ಅಂತ ಮರು ಪ್ರಶ್ನೆ ಕೇಳಿದ್ದಾರೆ. ಯಾರು ಬರಿಬಾರ್ದು ಅಂತ ಎಲ್ಲಿದ್ದೀರಾ? ಹಾಗಾದ್ರೆ ಸಂವಿಧಾನ ಪುಸ್ತಕದಲ್ಲಿ ನೀವು ಸೇರಿಸ್ತಾರಲ್ಲ, ಕಾಲಂ ಯಾಕೆ ಹಾಕಿದ್ರಿ ಜಾತಿ ಪದನ? ಈಗ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಜಾತಿ ಸಮೀಕ್ಷೆಗಳ ಬಗ್ಗೆ? ಅಂದ್ರೆ ಡಬಲ್ ಸ್ಟ್ಯಾಂಡರ್ಡು ನಿಮ್ದು. ಎರಡು ನಾಲಿಗೆ ಕಾಂಗ್ರೆಸ್ಸು ದೇಶದಲ್ಲಿ, ರಾಜ್ಯದಲ್ಲಿರೋದು ಎರಡು ನಾಲಿಗೆ ಕಾಂಗ್ರೆಸ್. ಅಲ್ಲಿ ಜಾತ್ಯತೀತ ಪದ ಸಂವಿಧಾನದಲ್ಲಿ ಇರಬೇಕು, ಇಲ್ಲಿ ಜಾತಿಗಳು ಬೇಕು. ಈ ಢೋಂಗಿತನವನ್ನು ಬಿಟ್ಬಿಡ್ಬೇಕು. ಎಲ್ಲಿ ಅಂಬೇಡ್ಕರ್ ಸಂವಿಧಾನ ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯನವರು, ಯಾವ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಸಮಾಜವಾದ ಇದೆ ತೋರಿಸಿ. ನೀವು ಹೇಳಿ ಶಿಕ್ಷೆ ತಗೊಳಕ್ಕೆ ನಾವು ರೆಡಿ ಇದ್ದೀವಿ. ಹೊಸದಾಗಿ ರಾಹುಲ್ ಗಾಂಧಿ ಏನಾನ ಪುಸ್ತಕ ಬರೆದು, ಈ ಸಂವಿಧಾನದ ಬಗ್ಗೆ ಒಂದು ಪುಸ್ತಕ ಬರೆದು ಅದರಲ್ಲಿ ಇದನ್ನು ಸೇರಿಸೋದು ಒಳ್ಳೆಯದು ಅವ್ರಿಗೆ. ಅಂಬೇಡ್ಕರ್ ಸಂವಿಧಾನ ಪುಸ್ತಕದಲ್ಲಿ ಈ ಪದಗಳು ಇಲ್ಲ, ಅದನ್ನೇ ದತ್ತಾತ್ರೇಯ ಹೊಸಬಾಳೆಯವರು ಹೇಳಿರೋದು. ಇದು ಕಾಂಗ್ರೆಸ್ಸಿನ ಸೇರ್ಪಡೆ. ಇದು ಈ ಕಾಂಗ್ರೆಸ್ ಅವರ ಸೇರ್ಪಡೆ ಕುತಂತ್ರದ ಸೇರ್ಪಡೆಗಳು ಇರ್ತದೆ ಜಾಸ್ತಿ. ಅದರಿಂದ
ಅದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ಹೇಳಿದ್ದಾರೆ. ತಪ್ಪೇನಿದೆ ಇದು? ನಾನು ಸ್ವಾಗತ ಮಾಡ್ತೀನಿ. ಐ ವೆಲ್ಕಮ್ ಇಟ್. ತಪ್ಪೇನಿದೆ ಅದರಲ್ಲಿ? ಜಾತ್ಯತೀತ ಸೆಕ್ಯುಲರ್ ಇದರಲ್ಲಿ ತಪ್ಪೇನಿದೆ? ಆದರೆ ನಾವು ಕಮ್ಯುನಲ್ ಅಂತಿರ್ಬೋ ಅಂದರೆ ಅದನ್ನು ನಾವು ಕಮ್ಯುನಲ್ ಪದ ಸೇರಿಸ್ಬೇಕಾ? ನಾವು ಕೋಮುವಾದಿಗಳು ಅಂತ ಹೇಳ್ಬೇಕಾ ಜೋರಾಗಿ? ಹೀಗೆ ರಾಜಕೀಯ ಕಣ ಹೊಸಬಾಳೆಯ ಮಾತಿನಿಂದ ರಣ ರಣ ಅಂತ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ್ದಾರೆ. ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಸಂವಿಧಾನದ ಹತ್ಯೆ ಮಾಡಿದರು ಅಂತ ಕಿಡಿಕಾರಿದ್ದಾರೆ. ಅದೇನೇ ಇರಲಿ, ಸಮಾಜವಾದ, ಜಾತ್ಯತೀತ ಪದಗಳಿಂದ ಜಟಾಪಟಿ ನಡೀತಾ ಇದ್ದು ಈ ಚರ್ಚೆ ಅದೆಲ್ಲಿಗೆ ಹೋಗ್ಮುಟ್ಟುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.